ಬಸವನ ಬಾಗೇವಾಡಿ ವಿಜಯಪುರ ಬಸವನ ಬಾಗೇವಾಡಿ ವ್ಯಾಪ್ತಿಯಲ್ಲಿ ಬಸವನಹಟ್ಟಿ ಊರಿಗೆ ಬಸ್ಸು ಊರೊಳಗೆ ಬಂದು ಮರಳಿ ಹೋಗಂದು ಮಾಡಿ ಗ್ರಾಮಸ್ಥರು ಅಕ್ರಮವಾಗಿ ದಾರಿ ಅಡ್ಡ ಮಾಡಿದರೆ ಶೆಡ್ಡು ಕಂಪೌಂಡು ಇತರೆ ತೆರವುಗೊಳಿಸು ಮಾನ್ಯರೇ. ವಿಷಯ ಅಂದರೆ ಬಸವನಹಟ್ಟಿ ವಿದ್ಯಾರ್ಥಿನಿಯರು ಗ್ರಾಮ ಸ್ತ್ರೀಯರು ವೃದ್ಧರು ಅರಿಕೆ ಮಾಡಿಕೊಳ್ಳುವುದೆಂದರೆ ನಮ್ಮ ಊರಿನಿಂದ ಬೇರೆ ಊರಿಗೆ ವಿದ್ಯಾಭ್ಯಾಸಕ್ಕಾಗಿ ಸುಮಾರು 100ರಿಂದ 120 ವಿದ್ಯಾರ್ಥಿಗಳು ಬೇರೆ ಊರಿಗೆ ಹೋಗಿ ಶಿಕ್ಷಕರಿಂದ 1 ಕಿಲೋಮೀಟರ್ ದೂರದಿಂದ ಮಳೆ ಮತ್ತು ಚಳಿ ಬಿಸಿಲು ಅನ್ನೋದೇ ಮತ್ತು ವೃದ್ಧರು ಮತ್ತು ವಯಸ್ಸಾದವರು ಎಲ್ಲ ಮತ್ತು ಇನ್ನೂ ಅನೇಕ ಜನರಿಗೆ ಬಸ್ಸು ಊರೊಳಗೆ ಬಂದು ಮರಳಿ ಹೋಗುವಂತೆ ಈ ಶೆಡ್ಡು ಕಂಪೌಂಡು ಏನಿದೆ ಇವು ನಿಮ್ಗೆ ಮನವಿ ಮಾಡ್ತೀವಿ ನಾವು ಬಂದು ಊರೊಳಗೆ ಅವು ಜಾಗ ಇದು ಏನು ಮಾಡ್ತಿರಲ್ಲ ಅವರಿಗೆ ಬಂದು ನೀವು ಸ್ವಲ್ಪ ಮಾನ್ಯತೆ ಹೇಳಿ ಮತ್ತು ಪುರಸಭೆ ಇದು ಮುನ್ಸಿಪಾಲಿಟಿಗೆ ಮತ್ತು ತಹಸೀಲ್ದಾರ್ ಆಫೀಸರ್ಗೆ ಮನವಿ ಪತ್ರ ಕೊಟ್ಟು ಅದೇ ರೀತಿ ನಿಮಗೂ ಒಂದು ಥರ ಕೊಟ್ಟಿವಿ ಅಂತೇಳಿ ಇದೊಂದು ನಿಮ್ಮಲ್ಲಿ ಕಳಕಳಿ ವಿನಂತಿಯಿಂದ ಇದೊಂದು ಕೇಳಿಕೊಳ್ತೀವಿ. ನಾವು ದಯವಿಟ್ಟು ಮಾಡಿಕೊಡ್ಬೇಕು ಸರ್. ನೀವು ಪುರಸಭೆಯವರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿ ವಿಷಯ ಬಸವನ ಬಾಗೇವಾಡಿ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಬಸವನಹಟ್ಟಿ ವಾರ್ಡ್ 16 ಸಾರ್ವಜನಿಕ ಅಕ್ರಮವಾಗಿ ಶೆಡ್ಡು ಮತ್ತು ಕಟ್ಟಡಗಳನ್ನು ತೆರವುಗೊಳಿಸುವುದಕ್ಕೆ ಮಾನ್ಯರು. ವಿಷಯದಂತೆ ಬಸವನಹಟ್ಟಿಯ ಪ್ರೌಢಶಾಲೆ ಕರ್ಮಂತಾಳ ಹಾಗೂ ಪ್ರೌಢಶಾಲೆ ಬಸವನ ಬಾಗೇವಾಡಿ ಸುಮಾರು 100-120 ವಿದ್ಯಾರ್ಥಿಗಳು ಶಾಲೆಗೆ ಹೋಗುವಂತೆ ಬಸ್ಸು ಊರಲ್ಲಿ ಬಂದು ಮರಳಿ ಹೋಗದಂತೆ ರಸ್ತೆ ಬದಿ ಅಕ್ರಮವಾಗಿ ಶೆಡ್ಡು ಅಥವಾ ಕಂಪೌಂಡ್ಗಳು ಬಸ್ಸು ಊರುಗಳಂತೆ ತೊಂದರೆ ಮಾಡಿದರೆ ಊರಲ್ಲಿ ಬಸ್ಸು ಬಂದು ಹೋಗೋದ್ರಿಂದ ಎಲ್ಲ ವಿದ್ಯಾರ್ಥಿಗಳು ವೃದ್ಧರು ಸ್ತ್ರೀಯರು ಸುಮಾರು ಊರಿಂದ 1 ಕಿಲೋಮೀಟರ್ ನಡೆದುಕೊಂಡು ಹೋಗುತ್ತದೆ. ಮಳೆ ಅನ್ನದೇ ಚಳಿ ಅನ್ನದೇ ಬಿಸಿಲಿಂದ ವಿದ್ಯಾರ್ಥಿಗಳು ಹಾಗೂ ವೃದ್ಧರು ಬಹಳ ತೊಂದರೆ ಆಗುತ್ತದೆ. ತಕ್ಷಣ ಪುರಸಭೆ ವ್ಯಾಪ್ತಿಗೆ ಬರುವ ಆಕ್ರಮಣವಾಗಿ ಮಾಡಿದ ಶೆಡ್ ಆಗಲಿ ಕಟ್ಟಡ ಆಗಲಿ ಫೌಂಡೇಶನ್ ಆಗಲಿ ತಕ್ಷಣ ತೆರವುಗೊಳಿಸಬೇಕಾಗಿದೆ. 100-120 ಸ್ತ್ರೀಯರು ವೃದ್ಧರು ರಸ್ತೆ ತಡವಾಗಿ ಹೋರಾಟ ಮಾಡಬೇಕಾಗುತ್ತದೆ. ದಿನಾಂಕ 22/8/2026 ಒಳಗೆ ನಮ್ಮ ಗ್ರಾಮಕ್ಕೆ ಬಸ್ ಬಂದು ಹೋಗಂತೆ ಅಕ್ರಮವಾಗಿ ನಿರ್ಮಿಸಿದ ರಸ್ತೆಗೆ ಅಡ್ಡಿ ಮಾಡದೆ ಗುರುತಿಸಲಿದೆ. ತೆರವು ಮಾಡಿ ಬಸ್ ಊರೊಳಗೆ ಬರುವಂತೆ ಮಾಡಲಾಗುತ್ತೆ. ಮಾಡಿಕೊಳ್ಳೋದ್ರಿಂದ ನಮ್ಮ ಗ್ರಾಮದಲ್ಲಿ 100-120 ಮಕ್ಕಳು ಬೇರೆ ಊರಿಗೆ ವಿದ್ಯಾಭ್ಯಾಸಕ್ಕಾಗಿ ಅನೇಕ ವಯಸ್ಸಾದ ವೃದ್ಧರು ಸ್ತ್ರೀಯರು ಮತ್ತು 1 ಕಿಲೋಮೀಟರ್ ದೂರದಿಂದ ಹೇಗೆ ಬೇಕಾಗಿರುವ ಮಳೆಯನ್ನು ಚಳಿಯನ್ನು ಬಿಸಿಲ ಅಲ್ಲದೆ ನಾವಿ ಮಕ್ಕಳಿಗಾಗಿ ಸಾರ್ವಜನಿಕ ತೊಂದರೆ ಆದ ಕಾರಣ ಈಗಾಗಲೇ ಪುರಸಭೆ ಮುಖ್ಯ ಅಧಿಕಾರಿಗಳು ಪೊಲೀಸ್ ಇಲಾಖೆ ಪತ್ರ ಬರೆದುಕೊಳ್ಳಲಾಗಿದೆ. ಕಾರಣ ತಾವು ತಮ್ಮ ಊರಿನ ವಿದ್ಯಾರ್ಥಿನಿಯರಿಗೆ ಸ್ತ್ರೀಯರಿಗೆ ಅನುಕೂಲವಾಗುವಂತೆ ಬಸ್ಸು ಊರೊಳಗೆ ಬಂದು ಮರಳಿ ಹೋಗಲು ಅನುಕೂಲ ಮಾಡಿಕೊಡಬೇಕಾಗಿ ವಿನಂತಿಪೂರ್ವಕವಾಗಿ ತಿಳ್ಕೊಳ್ತೇವೆ. ಇದಕ್ಕೆ ತತ್ವದಲ್ಲಿ ದಿನಾಂಕ 22/8/2026 ಗ್ರಾಮದ ಎಲ್ಲ ವಿದ್ಯಾರ್ಥಿಗಳು ಸ್ತ್ರೀಯರು ರಸ್ತೆಯ ಕಡೆಗೆ ಹೋರಾಟ ಮಾಡಲಾಗುತ್ತದೆ. ಕಾರಣ ಅದರೊಳಗೆ ಅನುಕೂಲ ಮಾಡಿಕೊಟ್ಟು ಹೋರಾಟಕ್ಕೆ ಸ್ಪಂದನೆ ನೀಡುವಂತೆ ಮಾಡಿದ್ದಾರೆ ಎಂದು ಬಸವನ ಬಾಗೇವಾಡಿ ಪುರಸಭೆ 16 ವಾರ್ಡಿಂದ ಬಸವನಹಟ್ಟಿ ಗ್ರಾಮದ ನಮ್ಮಂಥ ಸಾವಿರಾರು 100-120 ವಿದ್ಯಾರ್ಥಿಗಳು ಕರ್ಮಂಟ್ನಾಳಲ್ಲಿ ಬಸವನ ಬಾಗೇವಾಡಿಯಲ್ಲಿ ಇಬ್ಬರಿಗೆ ಅಲ್ಲಿ ಎಲ್ಲ ಸ್ಕೂಲಿಗೆ ಹೋಗುವಂಥ ವಿದ್ಯಾರ್ಥಿಗಳು 100-150 ವಿದ್ಯಾರ್ಥಿಗಳು ಹೋಗ್ತಾರೆ. ನಮ್ಮ ಊರಿಗೆ ಬಸ್ಸೇ ಇಲ್ಲ. ಆ ಕಾರಣಕ್ಕಾಗಿ ನಾವು ಪುರಸಭೆ ಮತ್ತು ಮುನ್ಸಿಪಾಲಿಟಿಗೆ ಒಂದು ಮನವಿ ಪತ್ರ, ತಹಸೀಲ್ದಾರಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ದೆವು. ಇಲ್ಲಿ ಅದೇ ಥರನಾಗಿ ಇಲ್ಲಿ ಪೊಲೀಸ್ ಠಾಣೆಗೆ ಒಂದು ಮನವಿ ಕೊಟ್ಟಿದ್ದೆವು. ಎಷ್ಟೋ ನಮ್ಮ ಊರಿಗೆ ಒಟ್ಟು ಯುವಕರಿಗೆ ಆಗಲಿ ಮತ್ತು ವಯಸ್ಸಾದವರಿಗೆ ಆಗಲಿ ಮತ್ತು ವೃದ್ಧರಿಗಾಗಲಿ ಯಾವುದೇ ಒಂದು ಬಸ್ ಇಲ್ಲ. ಅವರಿಗೆ ತೊಂದರೆ ಆಗೋದಂತೆ ಈ ಬಸ್ ಅನುಕೂಲ ಮಾಡಿಕೊಳ್ಳಂತೇಳಿ ಈ ಬಸ್ ಬರಲಾರ್ದು ಎಷ್ಟು ತಿಂಗಳಾಯ್ತು ರೀ? ಒಟ್ಟು ಬಸ್ಸೇ ಇಲ್ಲ ಸರ್. ನಮ್ಮೂರಲ್ಲಿ ಬಸ್ಸೇ ಇಲ್ಲ. ಆ ಕಾರಣಕ್ಕಾಗಿ ನಾವು ಮನವಿ ಮಾಡಿಕೊಳ್ತೀವಿ ಸರ್. ನಮ್ಮೂರಿಗೆ ಬಸ್ ಬರಬೇಕಂತ ಅನೇಕ ವಿದ್ಯಾರ್ಥಿಗಳು ಬೇರೆ ಊರಿಗೆ ಹೋಗುತ್ತೆ, ಬಸ್ಸೇ ಇಲ್ಲ. ಅದೊಂದು ಅನುಕೂಲ ಮಾಡಿಕೊಳ್ಳಂತೇಳಿ ನಿಮ್ಮಲ್ಲಿ ನಾವು ವಿನಂತಿ ಮಾಡಿಕೊಳ್ತೇವೆ. ನಮ್ಮ ಹೆಸರು ಬೀರಪ್ಪ ಗೊಂಡಾಳಿ ಅಂತ ಸರ್. ನಮ್ಮೂರಿಗೆ ಅಂತ ಬಸ್ಸೇ ಇಲ್ರಿ. ಮಕ್ಕಳು ನಮ್ಮೂರಿಂದ 6 ಕಿಲೋಮೀಟರ್ ನಡ್ಕೊತ ಬರ್ತಾರೆ ಸರ್. ಯಾವತ್ತೂ ನಮ್ಮೂರಿಗೆ ಬಸ್ಸೇ ಬಿಟ್ಟಿಲ್ರಿ. ಈಗ ಅದಕ್ಕೆ ನಾವು ಸರ್ ಅಲ್ಲಿ ವಿನಂತಿ ಮಾಡ್ಕೊಂಡೇವ್ರಿ, ನಮ್ಮೂರಿಗೆ ಎಷ್ಟು ದೂರ ಬಸ್ ಬಿಡ್ಬೇಕಂತ ಹೇಳಿ. ಅದು ನಿಮ್ಮ ನೋಡ್ರಿ, ನಿಮ್ಮ ಇದರಿಂದ ನಾವು ಹೇಳಕತ್ತೇವ್ರಿ ಸರ್. 4 ದಿನ ಟೈಮ್ ಕೊಟ್ಟೇವ್ರಿ ಸರ್. ನೀವು ಬಿಡ್ಬೇಕಂತೇಳಿ ನಾವು ಮನವಿ ಕೊಟ್ಟೇವ್ರಿ, ತಹಸೀಲ್ದಾರ್ಗೆ ಕೊಟ್ಟೇವ್ರಿ ಸರ್. ಬಸ್ ಬಿಡ್ಲಿಕ್ಕಂದ್ರೆ ನಾವು ಮತ್ತೆ ಬರ್ತೇವ್ರಿ, ಮತ್ತೆ ಸ್ಟ್ರೈಕ್ ಮಾಡ್ತೇವ್ರಿ. ನಾವು ಮತ್ತೆ ಬರಲ್ತನಂತ್ರ ಬಿಡಂಗಿಲ್ರಿ ಸರ್. ನಾವು ಒಳ್ಳೆ ಹೋರಾಟ ಮಾಡಕ್ಕೆ ಬರೋರಿ. ನಾವು ಬಸ್ ಬರೋಂತ ಬಿಡೋದೇ ಇಲ್ರಿ ಸರ್.
ನಿಮ್ಮ ಹೆಸರು? ನಮ್ಮ ಹೆಸರು ಮಾನಂದ ತುಂಬಿ ಅಂತ.